हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमिलार्यन् गुरून् भजे। पृथ्वीमण्डलमध्यस्थाः पूर्णबोधमतानगाः वैष्णवाः विष्णुहृदयाः ता नमस्ये गुरुमम। हरिः ओं। ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. ವರದರು ಎಂದರೆ ಶ್ರೇಷ್ಠರು. ಜೀವಗಣದಲ್ಲಿ ಉತ್ತಮರಾಗಿದ್ದವರು ಎಂದರ್ಥ. ಜೀವಗಣದಲ್ಲಿ ಉತ್ತಮರು ದಶ ಎಂಬುದು ಅನಂತ ಸಂಖ್ಯಾವಾಚಿ. ಆದ್ದರಿಂದ ಅನಂತ ಸಾತ್ವಿಕ ಪ್ರಭೂತಿಗಳನ್ನು ಇಲ್ಲಿ ಪುರಂದರದಾಸರು ತಿಳಿಸ್ತಾ ಇದ್ದಾರೆ. ಜೀವಗಣ ಅನಂತರಿದ್ದಾರೆ, ನೀಚೋಚ್ಚ ಭಾವಂಗತರಿದ್ದಾರೆ, ಹರೇರನುಚರರಾಗಿದ್ದಾರೆ. ಇದು ಪ್ರತಿ ಜೀವನ ಲಕ್ಷಣವಾಗಿದೆ. ಪ್ರಸ್ತುತ ನಾವೆಲ್ಲವೂ ಜೀವರಾಗಿದ್ದೇವೆ. ಅದು ಕಾಮಿತ ಸರ್ವೇ ಜೀವ ದುಃಖಿನಃ ಎಂಬ ಶ್ರುತಿಯಿಂದ ನಾವೆಲ್ಲವೂ ಸಂಸಾರ ಅವಸ್ಥೆಗೆ ಯಾರು ಬಂದಿದ್ದಾರೋ ಅವರೆಲ್ಲರೂ ಜೀವಿಗಳೇ. ಮತ್ತು ಸಂಸಾರ ಅವಸ್ಥೆಯಲ್ಲಿ ಮಿಶ್ರ ಸುಖ ದುಃಖವನ್ನು ನಾವು ಹೊಂದುತ್ತಿದ್ದೇವೆ. ಇದು ನಮ್ಮ ಸ್ವರೂಪ ಸುಖವಲ್ಲ. ಇದು ಕೇವಲ ನಾವು ಅನಾದಿ ಕಾಮಕರ್ಮದಿಂದ ಐಚ್ಛಿಕವಾದ ಯಾವ ಸುಖವನ್ನು ಅಪೇಕ್ಷಿಸಿದ್ದೇವೆಯೋ ಅದಕ್ಕೋಸ್ಕರವಾಗಿ ಭಗವಂತ ಕಲ್ಪಿಸಿದ ಈ ಮನುಷ್ಯ ಶರೀರ 84 ಲಕ್ಷ ಯೋನಿಗಳು ಬರತಕ್ಕಂಥದ್ದು ನಮ್ಮ ಪ್ರಾರಬ್ಧವಶಾತ್ ಅನಾದಿ ಕಾಮಕರ್ಮಗಳ ನಿಮಿತ್ತದಿಂದ ಬರುತ್ತದೆ. ಈ ಕಾಮಕರ್ಮಾದಿಗಳು ಯಾತಕ್ಕೆ ಬರುತ್ತೆ ಅಂದರೆ ಆಯಾ ಜೀವರ ಯೋಗ್ಯತಾನುಸಾರವಾಗಿ ಅವನು ಇಚ್ಛಿಸುತ್ತಾನೆ. ಇಚ್ಛೆ ಮಾಡುವುದು ಜೀವರ ಸಹಜ ಲಕ್ಷಣ. ಇಚ್ಛಿಸಿದಂತೆ ಭಗವಂತ ಅದಕ್ಕೆ ಫಲವನ್ನು ಕೊಡುತ್ತೇನೆ ಎಂಬುದು ಶ್ರುತಿಯಲ್ಲಿ ಶಾಸ್ತ್ರಪ್ರಸಿದ್ಧ. ಈ ನಿಮಿತ್ತದಿಂದ ಜೀವನ ಉದ್ಧಾರವಾಗಬೇಕೆಂದರೆ ಅವನನ್ನು ಸಂಸಾರ ಅವಸ್ಥೆಗೆ ತರಲೇಬೇಕು. ಸಂಸಾರ ಅವಸ್ಥೆಯಲ್ಲಿ ನೈಜ ಸ್ಥಿತಿಯನ್ನು ಅರಿತುಕೊಳ್ಳಬೇಕು ಮತ್ತು ತನ್ನ ಸಂಶಯ, ಭ್ರಾಂತಿ ಮತ್ತು ಅಜ್ಞಾನವನ್ನು ಕಳೆದುಕೊಳ್ಳಬೇಕು. ಇದಕ್ಕೋಸ್ಕರವಾಗಿ ಭಗವಂತನು ಅತ್ಯಂತ ಕರುಣಾಶೀಲರಾಗಿ ತನ್ನ ಪತ್ನಿ ರಮಾ ಅವಳ ಮೂಲಕ ಎಲ್ಲ ಜೀವರನ್ನು ಸಂಸಾರ ಅವಸ್ಥೆಗೆ ತಂದಿದ್ದಾನೆ. ಜೀವನ ಮೂಲಭೂತವಾದ ಕರ್ತೃತ್ವ ಎಂಬುದು ಜೀವನದಲ್ಲಿರುವುದರಿಂದ ಜೀವನ ಕರ್ತೃತ್ವವನ್ನು ನಾವು ಅರಿತು ಜೀವನದಲ್ಲಿರ್ತಕ್ಕಂಥ ತಾರತಮ್ಯವನ್ನು ನಾವು ತಿಳಿಯಬೇಕು. ತಾರತಮ್ಯ ಜ್ಞಾನದಿಂದ ಮಾತ್ರ ಮೋಕ್ಷ. ಆದ್ದರಿಂದ ಪ್ರತಿಯೊಬ್ಬ ಸಾಧಕರು ಅವರವರ ಯೋಗ್ಯತಾನುಸಾರವಾಗಿ ತಾರತಮ್ಯ ಜ್ಞಾನವನ್ನು ಅವರೇ ಸಿದ್ಧ ಮಾಡಿಕೊಳ್ಳಬೇಕು. ಕರ್ತೃತ್ವ ಎಂಬುದು ಪ್ರತಿಯೊಬ್ಬ ಜೀವಗತ ಗುಣವಾಗಿದೆ. ಒಬ್ಬ ಕರ್ತೃತ್ವ ಇನ್ನೊಬ್ಬ ಜೀವರ ಕರ್ತೃತ್ವಕ್ಕೆ ಹೋಲಿಕೆಯಾಗಿದ್ದರೂ ಸಹ ಪ್ರತಿಯೊಬ್ಬರೂ ಅವರವರ ಕರ್ತೃತ್ವವನ್ನೇ ಬೆಳೆಸಿಕೊಂಡು ತಾರತಮ್ಯ ಜ್ಞಾನವನ್ನು ತಿಳಿಯಲೇಬೇಕು. ಇದೇ ಸಂಸಾರ ಅವಸ್ಥೆಯಲ್ಲಿ ಕೊಟ್ಟಂಥ ಭಗವಂತ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾದರೆ ಪ್ರತಿಯೊಬ್ಬ ಜೀವರು ತಮ್ಮ ಕರ್ತೃತ್ವವನ್ನು ಬಳಸಿ ಭಗವಂತನ ವಿಶೇಷ ಅನುಗ್ರಹವನ್ನು ಸಂಪಾದಿಸಿಕೊಳ್ಳಬೇಕು.
ಈ ನಿಟ್ಟಿನಲ್ಲಿ ನಿನ್ನೆ ಶ್ರೀಮದ್ ರಾಘವೇಂದ್ರ ತೀರ್ಥರು ತಂತ್ರದೀಪಿಕಾ ಎಂಬಲ್ಲಿ ವೇದವ್ಯಾಸರ 10 ಸೂತ್ರಗಳಿಗೆ ಕರ್ತಾಶಾಸ್ತ್ರಾರ್ಥವತ್ವಾತ್ ಎಂಬುದಕ್ಕೆ ನಿರ್ಣಯವನ್ನು ಮಾಡಿಕೊಂಡಿರುತ್ತಾರೆ ಮತ್ತು ಅದನ್ನು ಸಾತ್ವಿಕ ಸಮಾಜಕ್ಕೆ ಹರಡಿರುತ್ತಾರೆ. ಇದರಂತೆ ಚಿಂತನೆ ಮಾಡಬೇಕು ಎಂಬ ದಿಗ್ದರ್ಶನವನ್ನು ಮಾಡಿದ್ದಾರೆ. ಇಂದು ಶ್ರೀಮದ್ ರಾಘವೇಂದ್ರ ತೀರ್ಥರ ನ್ಯಾಯಮುಕ್ತಾವಳಿ ಎಂಬ ಇನ್ನೊಂದು ಗ್ರಂಥದಿಂದ ಜೀವನ ಕರ್ತೃತ್ವ ಶಕ್ತಿಯನ್ನು ಏನು ವಿಚಾರ ಮಾಡಿದ್ದಾರೆ ಎಂಬುದನ್ನು ತಿಳಿಯೋಣ. ನ್ಯಾಯಮುಕ್ತಾವಳಿ ಇದು ರಚನೆಯಾದದ್ದು ಯಾತಕ್ಕೆ ಎಂಬುದನ್ನು ಅವರ ಮಾತಿನಿಂದಲೇ ಕೇಳೋಣ. ವೇದಾಂತ ಸೂತ್ರ ಪ್ರಸ್ಥಾನಕ್ಕೆ ಶ್ರೀ ಗುರುರಾಜರು ನೀಡಿದ ಚಿಂತನೆಯ ಕೊಡುಗೆ ತುಂಬ ಅಪೂರ್ವವಾದದ್ದು. ಸೂತ್ರಾರ್ಥವನ್ನು ವಿವರಿಸುವ ತಂತ್ರದೀಪಿಕೆ, ಆಚಾರ್ಯ ಅಣುಭಾಷ್ಯವನ್ನು ಅರ್ಥೈಸುವ ಟೀಕೆ, ಜಯತೀರ್ಥರ ಭಾಷ್ಯ, ತತ್ವಪ್ರಕಾಶಿಕ ಟೀಕೆಗೆ ಭಾವದೀಪ ಎಂಬ ಟಿಪ್ಪಣಿ, ಶ್ರೀ ವ್ಯಾಸತೀರ್ಥರ ಪ್ರೌಢ ಗ್ರಂಥ ಚಂದ್ರಿಕೆಗೆ ವ್ಯಾಖ್ಯಾನವಾಗಿ ಪ್ರಕಾಶ, ಹೀಗೆ ಎಲ್ಲ ಹಂತಗಳಲ್ಲಿ ಸಂಕ್ಷೇಪವನ್ನು ವಿಸ್ತರಿಸುವ ಸಂದೇಹ ನಿವಾರಿಸುವ ಗ್ರಂಥಗಳನ್ನು ಗುರುರಾಜರು ನೀಡಿರುವುದನ್ನು ಗಮನಿಸಬಹುದು. ಈ ನಿಟ್ಟಿನ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ವಿದ್ವಾಂಸರಿಗೆ ಉಪಕಾರವಾಗುವಂತೆ ಬ್ರಹ್ಮಸೂತ್ರದಿಂದ ಎಲ್ಲ 223 ಅಧಿಕರಣದಲ್ಲಿ ಮೂಡಿಬಂದ ಸಿದ್ಧಾಂತವನ್ನು, ಅದಕ್ಕೆ ಸಂಬಂಧಿಸಿದ ಎಲ್ಲ ಯುಕ್ತಿಗಳನ್ನು ಸಂಗ್ರಹಿಸುವ ಕಾರ್ಯ ನ್ಯಾಯಮುಕ್ತಾವಳಿ ಎಂಬ ಗ್ರಂಥದಲ್ಲಿ ಶ್ರೀ ಗುರುರಾಜರು ಅನುಗ್ರಹಿಸಿದ್ದಾರೆ. ಇದರ ವಿಸ್ತಾರವನ್ನು ಸಂಕ್ಷೇಪಿಸಿ ಹೇಳುವ ಬಗ್ಗೆ 564 ಸೂತ್ರಗಳೊಂಡ 4 ಅಧ್ಯಾಯ ಮತ್ತು 16 ಪಾದಗಳಲ್ಲಿ ವಿಭಕ್ತವಾದ ಬ್ರಹ್ಮಸೂತ್ರ ಗ್ರಂಥ ಸಕಲ ವೇದಾಂತ ನಿರ್ಣಾಯಕವಾದ ಶಾಸ್ತ್ರ. ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಅನೇಕ ವಿಧವಾದ ಪ್ರಶ್ನೆ ಪೂರ್ವಪಕ್ಷಗಳನ್ನಿಟ್ಟುಕೊಂಡು ಬಂದ ಸಂದೇಹಗಳನ್ನು ನಿವಾರಿಸಲು ಯುಕ್ತಿಗಳನ್ನು ಪ್ರಮಾಣ ಪುರಸ್ಸರವಾಗಿ ಹಣೆಯಲಾಗಿದೆ. ಯುಕ್ತಿಗಳ ಬಲದಿಂದ ಮೂಡಿದ ಸಿದ್ಧಾಂತವನ್ನು ಮಂಡಿಸಲಾಗಿದೆ. ಹೀಗೆ 223 ಅಧಿಕರಣಗಳನ್ನು ವ್ಯವಸ್ಥೆ ಮಾಡಿ ಸಿದ್ಧಾಂತಗಳನ್ನು ತೋರಿಸಿದ್ದಾರೆ. ಭಾಷ್ಯಕಾರರು ಶ್ರೀಮದ್ ಆಚಾರ್ಯರು ಈ ಎಲ್ಲ ಅಧಿಕರಣ ಸಿದ್ಧಾಂತವನ್ನು ಸೂತ್ರ ಭಾಷ್ಯ, ನ್ಯಾಯವಿವರಣ, ಅನುವ್ಯಾಖ್ಯಾನ, ಅಣುಭಾಷ್ಯಗಳ ಆಧಾರದ ಮೇಲೆ ತತ್ವಪ್ರಕಾಶಿಕ, ನ್ಯಾಯಸುಧಾದಿ ಗ್ರಂಥಗಳ ಬಲದಿಂದ ಚಂದ್ರಿಕಾ ಗ್ರಂಥದ ಬೆಳಕಿನಲ್ಲಿ ಸಂಗ್ರಹಿಸಿ ಸಂಪಾದನೆ ಮಾಡಿ ನ್ಯಾಯಮುಕ್ತಾವಳಿ ಎಂಬ ಗ್ರಂಥ ರಾಜವನ್ನು ಸೂತ್ರ ಪ್ರಸ್ಥಾನ ವಾಗ್ಮಯಕ್ಕೆ ಕೊಡುಗೆ ನೀಡಿದ್ದಾರೆ ಶ್ರೀ ಗುರುರಾಜರು. ಹೀಗೆ ಎಲ್ಲ ಗ್ರಂಥಗಳಿಂದ ಒಟ್ಟಾರೆ ಮೂಡಿಬಂದ 223 ಅಧಿಕರಣಗಳ ಭಾವಸಾರ ಸಂಗ್ರಹ ರೂಪವಾಗಿದೆ. ಈ ನ್ಯಾಯಮುಕ್ತಾವಳಿ ಗ್ರಂಥ ಹೆಸರೇ ಸೂಚಿಸುವಂತೆ ಇದು ನ್ಯಾಯಗಳೆಂಬ ಮುತ್ತಿನ ಹಾರ, ವಿದ್ವಾಂಸರ ಕಂಠಕ್ಕೆ ಅಲಂಕಾರ. ಇದು ಮಂಗಳಾಚರಣೆಯಲ್ಲಿ ಗುರುರಾಜರ ಮಾತು. ನ್ಯಾಯಮುಕ್ತಾವಳಿಂ ಕುರ್ಮಃ ವಿದುಷಾಂ ಕಂಠಭೂಷಣಂ. ವಿದ್ವಜ್ಜನರ ಕಂಠಭೂಷಣವಾದ ನ್ಯಾಯ ಮುತ್ತಿನ ಹಾರ ರಚಿಸುತ್ತಿದ್ದೇವೆ. ಇಲ್ಲಿ ನ್ಯಾಯಗಳು ಎಂದರೆ ಬ್ರಹ್ಮಸೂತ್ರಾಧಿಕರಣಗಳು ಪ್ರತಿಪಾದಿಸುವ ವೇದಾರ್ಥ ನಿರ್ಣಾಯಕ ಯುಕ್ತಿಗಳು. ಅವುಗಳೇ ಸಿದ್ಧಾಂತ ಪ್ರತಿಷ್ಠಾಪಿಸುವ ಆಧಾರಗಳು. ಅಂತಹ ನ್ಯಾಯಗಳನ್ನು ಪ್ರತಿಪಾದಿಸುವ ಅಧಿಕರಣಗಳನ್ನು ಹಣೆದು ಒಂದು ಮುತ್ತಿನ ಹಾರದ ರೂಪದಲ್ಲಿ ನ್ಯಾಯಮುಕ್ತಾವಳಿಯನ್ನು ಶ್ರೀ ಗುರುರಾಜರು ರಚಿಸಿದ್ದಾರೆ. ಇದರಿಂದ ಸಮಗ್ರ ಬ್ರಹ್ಮಸೂತ್ರಗಳ ಅಧಿಕರಣ ಸಿದ್ಧಾಂತದ ಎಲ್ಲ ನೆಲೆಗಳು ಸಂಗ್ರಹ ರೂಪದಲ್ಲಿ ನಮಗೆ ಅರ್ಥವಾಗುವಂತೆ ಒಂದೆಡೆ ದೊರೆಯುತ್ತಿದೆ. ಇಂತಹ ಅಮೂಲ್ಯ ಗ್ರಂಥವನ್ನು ಶ್ರೀ ಗುರುರಾಜರು ಉಡುಪಿಯ ಶ್ರೀಕೃಷ್ಣ ಸನ್ನಿಧಾನದಲ್ಲೇ ನೆಲೆಸಿದ್ದು ಚಂದ್ರಿಕಾ ಗ್ರಂಥದ ವ್ಯಾಖ್ಯಾನ ರಚಿಸುವ ಕಾಲದಲ್ಲೇ ರಚಿಸಿದ್ದಾರೆ ಎಂಬುದು ರಾಘವೇಂದ್ರ ವಿಜಯದಿಂದ ತಿಳಿದು ಬರುತ್ತದೆ. ಪ್ರಾಯಶಃ ಚಂದ್ರಿಕಾ ವ್ಯಾಖ್ಯೆ ಬರೆಯುವ ಕಾಲಕ್ಕೆ ಸೂತ್ರಾರ್ಥವನ್ನು ವಿವರಿಸಲು ಅಧಿಕರಣದ ತಿಳಿಸುವ ಗ್ರಂಥಗಳ ಅವಶ್ಯಕತೆಯನ್ನು ಅರಿತು ಅದನ್ನು ಪೂರೈಸಲು ಶ್ರೀ ಗುರುರಾಜರು ತಂತ್ರದೀಪಿಕಾ ಮತ್ತು ನ್ಯಾಯಮುಕ್ತಾವಳಿಯನ್ನು ರಚಿಸಿದ್ದಾರೆ ಎಂದು ತೋರುತ್ತದೆ.
ಗುರುಗಣ ಶ್ರವಣದಲ್ಲಿ ಈ ಗ್ರಂಥವನ್ನು ಶಾಸ್ತ್ರ ಸಾಗರದಿಂದ ಹಕ್ಕಿ ತೆಗೆದು ಅಮೂಲ್ಯ ಮುತ್ತುಗಳನ್ನು ಜಾನವೆಂಬ ದಾರದಲ್ಲಿ ಹಣದ ಮುತ್ತಿನ ಹಾರ ಎಂದು ಬೆಳೆಸಿದ್ದಾರೆ. ಆ ಮುತ್ತಿನ ಹಾರದ ವಿದ್ವಾಂಸರ ಕುತ್ತಿಗೆ ಅಲಂಕಾರ ಎಂದು ಸ್ವಯಂ ಶ್ರೀ ಗುರುರಾಜರೇ ಬಣ್ಣಿಸಿದ್ದಾರೆ. ಇದು ವೇದಾಂತದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಕೈಪಿಡಿ ಎನಿಸಿದೆ. ಆದ್ದರಿಂದ ಶ್ರೀಮದ್ ರಾಘವೇಂದ್ರ ಯತಿಕೃತ ಶ್ರೀಮನ್ ನ್ಯಾಯಮುಕ್ತಾವಳಿಯನ್ನು ನಾವು ಪರಿಚಯ ಮಾಡಿಕೊಳ್ಳೋಣ. ಪ್ರಣಮ್ಯ ರಮಣಂ ಲಕ್ಷ್ಮ್ಯ ಪೂರ್ಣಬೋಧ ಗುರುನಪಿ ನ್ಯಾಯಮುಕ್ತಾವಳಿಂ ಕುರ್ಮೋ ವಿದುಷಾಂ ಕಂಠಭೂಷಣಂ. ಜ್ಞಾನಿಗಳಿಗೆ ಅಲಂಕಾರಪ್ರಾಯವಾದ ನ್ಯಾಯಮುಕ್ತಾವಳಿ ಎಂಬ ಗ್ರಂಥವನ್ನು ಲಕ್ಷ್ಮೀ ರಮಣನಾದ ಮೂಲರಾಮನಿಗೂ ಆನಂದ ತೀರ್ಥ ಎಂಬ ಗುರುಗಳಿಗೂ ನಮಸ್ಕರಿಸಿ ರಚನೆ ಮಾಡುತ್ತೇನೆ ಎಂದು ಗುರು ಸಾರ್ವಭೌಮರು ಮಂಗಳ ಪದ್ಯವನ್ನು ರಚಿಸುತ್ತಾರೆ. ಪ್ರತಿಯೊಂದು ಅಧಿಕರಣವನ್ನು ವಿಶೇಷವಾಗಿ ವಿವರಿಸಿದ್ದಾರೆ. ಜ್ಞಾನಾರ್ಥಂ ಬ್ರಹ್ಮರುದ್ರ ಇಂದ್ರಾದಿವ್ಯರ್ಥಿತ ಭಗವನ್ ನಾರಾಯಣ ವ್ಯಾಸತ್ವೇನ ಅವತೀರ್ಯ ಉತ್ಸನ್ನಾನ್ ವೇದಾನ್ ವ್ಯಂಜಯನ್ ತದರ್ಥ ನಿರ್ಣಯಾಯ ಬ್ರಹ್ಮಸೂತ್ರ ಸಂದರ್ಭಾತ್ಮಕಂ ಶಾಸ್ತ್ರಂ ಪ್ರಾಣೀನಾಂ ಹಿತಾಯ ಪ್ರಣೀನಾಯ ತದೇತತ್ ನ್ಯಾಯ ನಿಬಂಧನಾತ್ಮಕ ಶಾಸ್ತ್ರಸ್ಯ ವಿಷಯಾದಿಮತ್ಯ ಸಾಧನೇನ ಆರಮಣೀಯತ್ವಂ ಸಾಧಯಿತುಂ ಸಮರ್ಥಯಿತುಂ ತದುಪಯುಕ್ತತೆಯ ನ್ಯಾಯಾನುಸಂಧಾನಾತ್ಮಕ ವಿಚಾರಂ ಅನನ ಪರಿಣಾಮಕ ಜಿಜ್ಞಾಸಾಕರ್ತೃತ್ವಂ ಸಾಧಯಿತುಂ ಸೂತ್ರಂ ಉಮತಾತೋ ಬ್ರಹ್ಮಜಿಜ್ಞಾಸಾವೂಂ ಎಂಬಂತೆ ಅದು ಕರ್ತೃತ್ವಾಧಿಕರಣದಲ್ಲಿ ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂಬಲ್ಲಿ ಅಸ್ತು ಆನಂದಾದೀರಂ ಸತಾಂ ಅಭಿವ್ಯಕ್ತಿ ನತು ಕರ್ತೃತ್ವಸ್ಯ ತಸ್ಯ ಕದಾಪಿ ಅಭಾವಾದಿತಿ ಶಂಕಾನಾತ್ ಸಂಗತಿ. ಜೀವಃ ಕಿಂ ಕರ್ತಾ ನ ವಾ ಇತಿ ಸಂದೇಹಃ ನ ಕರ್ತಾ ಇತಿ ಪ್ರಾಪ್ತಂ ನಾನ್ಯಕರ್ತಾ ಇತಿ ಶ್ರುತೇಃ ಸರ್ವತ್ರ ಅಸ್ಯೇವ ಕರ್ತೃತ್ವಾಂಗೀಕಾರೆ ಲಾಘವಾಚ್ಛ ಇತರ ವ್ಯಪದೇಶಾದಿಚ್ಛಾದೌ ಹಿತಾಕರಣಾದಿಯುಕ್ತ ಜೀವಕರ್ತೃತ್ವ ನಿಷೇಧಾಚ್ಚ ನತ ಶ್ರುತಿಶ್ರೋತ್ರಯೋಃ ಸ್ವತಂತ್ರಕರ್ತೃತ್ವ ನಿಷೇಧೇ ಅಪಿ ಪರತಂತ್ರ ತದಸ್ತಿ ಇತಿ ವಾಚ್ಯಂ. ಪಾರತಂತ್ರಾಖ್ಯಕರ್ತೃತ್ವಶಕ್ತೇಃ ಸ್ವಾಧೀನತ್ವೇ ಅಪಿ ತಕ್ಷಣಃ ಪ್ರಸಾದಕಾರಯಿತ್ವಾತ್ ಪುಮಾದಿ ಅಧೀನತ್ವಾತ್ ವೇತನಾದಾನಾದೀನ ಈಶಾಧೀನತ್ವರೂಪತ್ವೇ ಆತ್ಮಾನಂತದೋ ಯಮಯತೀತಿ ಶ್ರುತಿವಿರೋಧಾತ್ ದಾರ್ಯೋಷಾದೀಶಾಧೀನತ್ಯಷ್ಟಕರ್ತ್ವೇ ಕರ್ತೃತ್ವಸ್ಯಾಕರ್ತೃತ್ವ ಏವ ಪರ್ಯವಸನಾತ್ ತದ್ವದೇವ ವಿಧಿನಿಷೇಧಯೋಗ್ಯೋ ಸ್ಯಾತ್ ಅತಯೇವ ಸಯುಕ್ತಿಕಾ ಕರ್ತೃತ್ವಸ್ಯು ವಿರೋಧಾತ್ ಯತ್ಕರ್ಮ ಕುರತೆ ತದಭಿಸಂಬಂಚ್ಯತೆ ಇತಿ ಜೀವಕರ್ತೃತ್ವ ಶ್ರುತಿಂ ಮಾನಮಿತಿ. ಸಿದ್ಧಾಂತಸ್ತು ಆನಂದಾದಿಗಳ ಅಭಿವ್ಯಕ್ತಿ ಸಜ್ಜನರಿಗೆ ಆಗುವುದೇ ವಿನಃ ಆಗಿರುವ ಈಶನಿಗೆ ಯಾವಾಗಲೂ ಇಲ್ಲ ಎಂಬ ಶಂಕಾಸ್ಪದ ಸಂಗತಿ. ಜೀವನೇ ಕರ್ತ ಆಗಿರುವನೋ ಇಲ್ಲವೋ ಎಂಬ ಸಂದೇಹ. ಕರ್ತೃ ಇಲ್ಲವೆಂಬುದು ಬಂದಿತು ಅಂದರೆ ನಾಣ್ಯ ಕರ್ತ ಎಂಬ ಶ್ರುತಿಯಿಂದ ಎಲ್ಲ ಕಡೆ ಈಶನೇ ಕರ್ತ ಎಂದರೆ ಲಘುತೆ ಕಂಡುಬರುವುದು ಕೂಡ. ಇತರ ಪ್ರಸಕ್ತಿ ಎಂಬ ಹಿತ ಆಕರಣ ರೂಪ ಯುಕ್ತಿಯಿಂದ ಜೀವಕರ್ತೃತ್ವವನ್ನು ನಿಷೇಧ ಮಾಡಿದ್ದರಿಂದಲೂ ಶ್ರುತಿ ಸೂತ್ರಗಳೆಲ್ಲ ಸ್ವತಂತ್ರ ಕರ್ತೃತ್ವವನ್ನು ನಿಷೇಧ ಮಾಡಿದ್ದರೂ ಅದೇ ಪರತಂತ್ರವಾಗಿರಲಿ ಎಂದು ಹೇಳಿದಂತೆ ಎಂದಲ್ಲ. ಪಾರತಂತ್ರವೆಂಬ ಕರ್ತೃತ್ವ ಶಕ್ತಿ ಸ್ವಾಧೀನವಾಗಿದ್ದರೂ ಅವನ ಪ್ರಸಾದ ಮಾಡಿಸುವುದು, ಅವನ ಅಧೀನವಿದ್ದಂತೆ ಸಂಬಳ ಕೊಡುವುದು ಇದ್ದಂತೆ ಈಶಾಧೀನ ರೂಪವಾಗಿರುವಂತೆ
ಆತ್ಮಾನಮಂತರೋ ಯಮಯಃ ಎಂಬ ಶ್ರುತಿ ವಿರೋಧದಿಂದ ಹೆಣ್ಣು ಕಟ್ಟಿಗೆಯ ಗೊಂಬೆಯಂತೆ ಎಲ್ಲವೂ ಈಶ್ವರಾಧೀನವಾಗಿ ಅವನ ಇಚ್ಛೆಯಂತೆ ಕರ್ತೃತ್ವಕ್ಕೆ ಮಾಡದೆ ಇರುವ ಇಚ್ಛಾದಿಗಳಲ್ಲಿಯೇ ಪರ್ಯವಸಾನವಾಗುವುದರಿಂದ ಹಾಗೆಯೇ ವಿಧಿ ನಿಷೇಧಗಳ ಅಧೀನವಾಗುವುದಿಲ್ಲ. ಆದ್ದರಿಂದಲೇ ಅಕರ್ತಕತ್ವಾದಿ ಸಂಯುಕ್ತಿಕ ಶ್ರುತಿಗಳ ವಿರೋಧದಿಂದ ಯತ್ಕರ್ಮ ಕೊರತೆ ಅಪಜ್ಯತೆ ಎಂಬ ಜೀವಕರ್ತೃತ್ವ ಶ್ರುತಿಯು ಅಪ್ರಮಾಣಯುಕ್ತವಾಗುವುದು. ಹೀಗೆ ಪೂರ್ವಪಕ್ಷ ಶ್ರುತಿ ಜೀವನು ಸ್ವತಂತ್ರನಲ್ಲ, ಆದ್ದರಿಂದ ಕರ್ತನಲ್ಲ. ಎಲ್ಲ ಶ್ರುತಿಯು ಭಗವಂತನನ್ನೇ ಕರ್ತು ಅಂತ ಹೇಳಿದ್ದಾನೆ. ಅವನು ಸರ್ವಸಮರ್ಥನಾಗಿರುವುದರಿಂದ ಆದ್ದರಿಂದ ಎಲ್ಲವನ್ನೂ ಮಾಡುವನು ಭಗವಂತನೇ. ಎಲ್ಲ ಸುಖ ದುಃಖಗಳು ಅವನಿಗೆ ಹೋಗಬೇಕು, ಜೀವನಿಗೇನು ಬರಬಾರದು ಎಂಬ ಆಕ್ಷೇಪವನ್ನು ಮುಂದಿಟ್ಟಾಗ ಹೀಗೆ ಸಿದ್ಧಾಂತ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ. ವೇದವ್ಯಾಸರ ವಾಕ್ಯವನ್ನು ಸಂಗ್ರಹ ಮಾಡಿ ಭಾವರೂಪದಲ್ಲಿ ಶ್ರೀಮದ್ ರಾಘವೇಂದ್ರ ತೀರ್ಥರು ತಿಳಿಸುವ ಬಗೆ ಹೀಗಾಗಿದೆ. ಜಡ ಈಶ ಮುಕ್ತಾನ್ ಪ್ರತ್ಯಕ್ಷಮ ಪ್ರವೃತ್ತಸ್ಯ ವಿಧಿ ನಿಷೇಧಾಖ್ಯಶಾಸ್ತ್ರಸ್ಯ ಅರ್ಥವತ್ವಾದ ಅನ್ಯತಾ ಅನುಪಪತ್ತಿರೂಪಯುಕ್ತ ಮೋಕ್ಷಾದರ್ಥ ಸಾಧನಾದ್ಯನುಷ್ಠಾನ ದರ್ಶನಾತ್ ಪ್ರತ್ಯಕ್ಷೇಣ ಆತ್ಮಾನಮೇವ ಲೋಕಮುಪಾಸೀತ. ಇಚ್ಛಾದೌ ಉಪಾಸನಾದಿಕ್ರಿಯಾಯಾಂ ಜೀವಸ್ಯ ಕರ್ತೃತ್ವಶ್ರವಣೇನ ಚ ಕರ್ತೃತ್ವಂ ಸಿದ್ಧೇಃ. ಅಪೂರ್ಣಶಕ್ತಿತಾ ಅಪೂರ್ಣಕಾಮತ್ವಹೇತುಭ್ಯಂ ಕರ್ತೃತ್ವಂ ಕರಣತ್ವಂ ಚ ಇತಿ ಶ್ರುತ್ಯಾ ಚ ತಸ್ಯ ಪಾರತಂತ್ರ್ಯಸಿದ್ಧ್ಯ ದಾರಯೋಷಾವಧೀಶಾದೀನ ಚೇಷ್ಟಾಕತ್ವರೂಪ ಪರತಂತ್ರ ಕರ್ತೃತ್ವಾಂಗೀಕಾರೇಣ ಪ್ರಾಗೋಕ್ತಶ್ರುತಿಸೂತ್ರ ಸ್ಮೃತಿವಿರೋಧಾಭಾವಾತ್ ಅನ್ವಯವ್ಯತಿರೇಕಾಭ್ಯಾಂ ಪರಾಧೀನ ಕರ್ತೃತ್ವ ಶಕ್ತಿ ಕರ್ತೃತ್ವಸ್ಯೈವ ವಿಷಯನಿಷೇಧಯೋಗ್ಯತ್ವೇ ತಂತ್ರತ್ವಕಲ್ಪನೇನ ವಿಧಿನಿಷೇಧ ಶಾಸ್ತ್ರವೈಯರ್ಥಾತ್ ಕರ್ತಾ ಜೀವ ಇತಿ. ಸಿದ್ಧಾಂತ ಏನು? ಜಡ ಮತ್ತು ಈಶ್ವರ ಮುಕ್ತರನ್ನು ಬೇರೆ ಮಾಡಲು ಹೊರಟ ವಿಧಿ ನಿಷೇಧಯುಕ್ತವಾದ ಶಾಸ್ತ್ರ ಅರ್ಥವತ್ತರ ಮಾಡುವ ಹಾಗೆ ಮಾಡದಿದ್ದರೆ ಅನ್ಯತಾನುಪತ್ತಿ ಎಂಬ ಯುಕ್ತಿಯಿಂದಲೂ ಮೋಕ್ಷಾದಿ ಅರ್ಥ ಸಾಧನೆ ಮಾಡುವ ಅನುಷ್ಠಾನ ತೋರಿಸುವುದರಿಂದಲೂ ಪ್ರತ್ಯಕ್ಷ ಪ್ರಮಾಣದಿಂದಲೂ ಆತ್ಮ ವಾ ಉಪಾಸೀತ ಇತ್ಯಾದಿ ಉಪಾಸನೆ ಮಾಡುವ ಕರ್ಮಗಳು ಜೀವನಿಗೆ ಕರ್ತೃತ್ವ ಹೇಳುವುದರಿಂದಲೂ ಜೀವನಿಗೆ ಕರ್ತೃತ್ವ ಸಿದ್ಧವಾಗುತ್ತದೆ. ಯಾವ ಶ್ರುತಿಯಿಂದ ಈಶ್ವರನೇ ಕರ್ತ ಅಂತ ಹೇಳುತ್ತೋ ಅದೇ ಶ್ರುತಿಯಲ್ಲಿ ಯಾರು ಎಷ್ಟು ಉಪಾಸನೆ ಮಾಡುತ್ತಾರೋ ಅವರಿಗೆ ಅಂಥ ಫಲ ಬರುತ್ತದೆ ಎಂದು ಹೇಳಿದ್ದಾರೆ. ಮತ್ತು ಇದು ವೇದ್ಯವಾಗಿರತಕ್ಕಂಥದ್ದು ಜೀವನಿಗೆ ಮಾತ್ರ ಎಂದು ತಿಳಿಸಿದ್ದಾರೆ. ಜಡ ಈಶ್ವರ ಮತ್ತು ಮುಕ್ತರು ಅವರು ಮುಕ್ತರಾಗಿದ್ದರಿಂದ ಶಾಸ್ತ್ರದಿಂದ ಉಪಾಸನೆ ಮಾಡತಕ್ಕಂಥದ್ದು ಯಾವುದು ಉಳಿಯುವುದಿಲ್ಲ. ಇನ್ನು ಉಳಿದಿರುವುದು ಸಾಂಸಾರಿಕದಲ್ಲಿರ್ತಕ್ಕಂಥ ಜೀವರೇ. ಆದ್ದರಿಂದ ಎಲ್ಲ ಶಾಸ್ತ್ರಗಳು ಜೀವನನ್ನೇ ಕುರಿತು ಹೇಳುತ್ತಿದೆ ಎಂಬುದು ಸಿದ್ಧವಾಗುತ್ತದೆ. ಇದನ್ನು ನಾವು ಪ್ರತ್ಯಕ್ಷದಿಂದಲೂ ತಿಳಿಯಬಹುದು, ಅನುಮಾನದಿಂದಲೂ ತಿಳಿಯಬಹುದು, ಆಗಮದಿಂದಲೂ ತಿಳಿಯಬಹುದು. ಹಾಗೆ ಜೀವನ ಅಲ್ಪಶಕ್ತಿ ಕ್ಷುಲ್ಲಕ ಕಾಮನೆ ಎಂಬ ಕಾರಣಗಳಿಂದ ಕರ್ತೃತ್ವಂ ಕರಣತ್ವಂ ಚ ಎಂಬ ಶ್ರುತಿಯಿಂದ ಜೀವನಿಗೆ ಪಾರತಂತ್ರ ಎಂಬುದು ಸಿದ್ಧವಾಗಿ ಕಟ್ಟಿಗೆಯ ಬೊಂಬೆಯಂತೆ ಈಶ್ವರನ ಅಧೀನವಾಗಿ ಪರತಂತ್ರನಾಗಿಯೂ ಕರ್ತ ಆಗಿರುವನು ಎಂದು ಅಂಗೀಕರಿಸಿದರೆ ಮೊದಲು ಹೇಳಿದ ಶ್ರುತಿ ಸೂತ್ರ ಸ್ಮೃತಿಗಳ ವಿರೋಧ ಬಾರದಿದ್ದು ಅನ್ವಯ ವ್ಯತಿರೇಕ ದೃಷ್ಟಾಂತಗಳಿಂದ
ಪರಾಧೀನನಾಗಿಯೂ ಕರ್ತೃತ್ವ ಶಕ್ತಿನಾದವನಿಗೆ ವಿಧಿ ನಿಷೇಧ ಯೋಗ್ಯನಾಗುತ್ತಿದ್ದು, ಅವನ ಅಧೀನ ತಂತ್ರತ್ವ ಕಲ್ಪನೆಯಿಂದ ವಿಧಿ ನಿಷೇಧ ರೂಪವಾದ ಶಾಸ್ತ್ರಕ್ಕೆ ಅವ್ಯರ್ಥ ಬರುವುದರಿಂದ ಜೀವನೇ ಕರ್ತ ಆಗಿರನೆಂಬುದು ಸಿದ್ಧ. ಜೀವನ ಕರ್ತೃತ್ವವನ್ನು ಈ 10 ಸೂತ್ರಗಳಿಂದ ಶ್ರೀಮದ್ ರಾಘವೇಂದ್ರ ತೀರ್ಥರು ಸಿದ್ಧಿಸಿಕೊಟ್ಟಿದ್ದಾರೆ. ಅವರ ವಾಕ್ಯ ಇದರಲ್ಲಿ ಏನೂ ಇಲ್ಲ, ಎಲ್ಲ ವೇದವ್ಯಾಸರ ವಾಕ್ಯಗಳು ಮತ್ತು ಅದರ ಭಾವವನ್ನು ತುಂಬಿಸಿ ನ್ಯಾಯಮುಕ್ತಾವಳಿ ಎಂಬ ಗ್ರಂಥದಲ್ಲಿ ನ್ಯಾಯವನ್ನೇ, ಶ್ರುತಿಯಲ್ಲಿ ಹೇಳಿರತಕ್ಕಂಥ ನ್ಯಾಯವನ್ನೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ನ್ಯಾಯವನ್ನು ನಮ್ಮ ಮನಸ್ಸಿನ ಕೋರ್ಟ್ ಇಲ್ಲಿ ನಾವು ವ್ಯವಸ್ಥಾಪೂರ್ವಕವಾಗಿ ಚಿಂತನೆ ನಡೆಸಬೇಕು. ಜೀವನ ಕರ್ತೃತ್ವ ಎಂಬುದು ನಮಗೆ ಎಷ್ಟು ಮಟ್ಟಿಗೆ ತಿಳಿಯಿತು, ಅರ್ಥವಾಯಿತು ಎಂಬುದನ್ನು ಪ್ರತಿಯೊಬ್ಬರು ಪ್ರಶ್ನಿಸಿಕೊಳ್ಳಬೇಕು. ಜೀವನ ಕರ್ತೃತ್ವ ಅಂದರೆ ಏನು? ಜೀವನ ಸ್ವತಂತ್ರತೆ ಅಲ್ಲ, ಜೀವರೆಲ್ಲರೂ ಅಸ್ವತಂತ್ರರು. ಹಾಗಾದರೆ ಸ್ವತಂತ್ರನಲ್ಲದಿದ್ದರೂ ಕರ್ತೃತ್ವನಾಗಬಹುದೇ ಎಂಬ ಪ್ರಶ್ನೆಗೆ ಉತ್ತರ ಆಗಬಹುದು. ಅದಕ್ಕೆ ನಾವು ಲೋಕದಲ್ಲಿ ಉದಾಹರಣೆ ನೋಡ್ತಿದ್ದೇವೆ. ಮರದ ಕಟ್ಟಿಗೆಯಲ್ಲಿ ಒಂದು ಹೆಣ್ಣು ಗೊಂಬೆಯನ್ನು ಮಾಡಿ ಅದನ್ನು ಅಲ್ಲಾಡುವಂತೆ ಮಾಡುತ್ತೇವೆ. ಹೀಗೆ ಮಾಡಿದಾಗ ಆ ಮರದ ಗೊಂಬೆಗೆ ಯಾವ ಜ್ಞಾನವೂ ಇಲ್ಲ, ಆದರೂ ಚಲನವಲನಗಳು ನಾವು ಕಾಣುತ್ತೇವೆ. ಅದರಂತೆ ನಾವು ಕೈಕಾಲಲ್ಲಾಡಿಸುವುದು, ಮಾತಾಡುವುದು ನಡೆಯುತ್ತಿದೆಯಲ್ಲ. ಅಂದರೆ ಮರದ ಹೆಣ್ಣು ಗೊಂಬೆಗೂ ನಮಗೂ ಇರತಕ್ಕಂಥದ್ದು ಒಂದು ಚೇತನ, ಮತ್ತೊಂದು ಅಚೇತನ. ಮರದ ಗೊಂಬೆಯಲ್ಲಿದ್ದ ಹೆಣ್ಣು ಅಲ್ಲಾಡುವಾಗ ಅಥವಾ ಗಂಡು ಹೆಣ್ಣು ಎಂಬ ತಿಳಿಯುವುದು ಸಹ ಆ ಜಡಕ್ಕೆ ಜ್ಞಾನವೇ ಇಲ್ಲ. ಹಾಗಾದರೆ ಯಾತಕ್ಕೋಸ್ಕರ ಆ ಉದಾಹರಣೆಯನ್ನು ಕೊಟ್ಟರು ಅಂದರೆ, ಈಶ್ವರನ ಎದುರಿನಲ್ಲಿ ಜೀವ ಜಡದಂತೆ. ಜಡ ಹೇಗೆ ಸಂಪೂರ್ಣವಾಗಿ ಆ ಚೇತನ ಅಧೀನವಾಗಿದ್ದಾರೋ ಹಾಗೆ ಸಕಲ ಜೀವರು ಭಗವಂತನ ಅಧೀನವಾಗಿದ್ದಾರೆ ಅಂತ ತಿಳಿಯೋಕ್ಕೋಸ್ಕರವಾಗಿ ಮರದ ಕಟ್ಟಿಗೆಯಲ್ಲಿರುವ ಹೆಣ್ಣು ಗೊಂಬೆಯನ್ನು ತೋರಿಸಿದ್ದು. ಇಲ್ಲಿ ಒಂದು ಅಂಶವನ್ನು ನಾವು ಖಾತ್ರಿ ಮಾಡಿಕೊಳ್ಳಬೇಕು. ಮತ್ತೊಂದು ತಕ್ಷಕೋಪಾದಿ ಎಂದರೆ ಬಡಿಗ ಕೆಲಸವನ್ನು ಮಾಡುತ್ತಾನೆ. ಅವನು ಮಾಡಲು ಹೇಳಿದರು ಯಜಮಾನ ಅವನಿಗೆ ವೇತನಾದಿಗಳನ್ನು ಕೊಡುತ್ತಾನೆ. ಹೀಗೆ ಕೊಡುವಾಗ ಆ ಬಡಗಿ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಡಿಕೆ, ಪಟ, ಘಟ ಇವೆಲ್ಲವನ್ನು ತಯಾರಿಸಬೇಕು. ಸುಂದರವಾಗಿ ತಯಾರಿಸಿದರೆ ಹೆಚ್ಚಿನ ವೇತನವನ್ನು ಆ ಯಜಮಾನ ಕೊಡುತ್ತಾನೆ. ಇಲ್ಲಿ ನಾವು ಅಧೀನ ಕರ್ತೃತ್ವವನ್ನು ನೋಡುತ್ತೇವೆ. ಯಾವ ಯಜಮಾನ ಹೇಳಿದ್ರಿಂದ ಬಡಗಿ ಕೆಲಸ ಮಾಡುತ್ತಾನೆ. ಬಡಗಿ ಕೆಲಸ ಮಾಡಲು ಕೊಡತಕ್ಕಂಥ ಉಪಾಧಿ ಕಾರಣವಾದ ಮಣ್ಣು, ದಾರ ಇದು ಯಜಮಾನನ ಸ್ವತ್ತು ಅಧೀನದಲ್ಲಿರುತ್ತದೆ ಹೊರತು ಅವನೇ ಅಲ್ಲ. ಅದನ್ನು ಯಾವ ಮಣ್ಣು ಬೇಕು, ಯಾವ ದಾರದ ಅಳತೆ ಬೇಕು ಎಂಬ ವಿವೇಚನೆ ಆ ಬಡಗಿಗೆ ಬಿಟ್ಟಿದ್ದು. ಯಾಕೆ ಇಲ್ಲಿ ಬಡಗಿಗೆ ಅಚಿಂತನ ಶಕ್ತಿ ಇದೆ. ಯಾವ ಮಣ್ಣು ಕಲಿಸಿದರೆ ಮಡಿಕೆ, ಕುಡಿಕೆ ಚೆನ್ನಾಗಿ ಆಗುತ್ತದೆ, ಗಟ್ಟಿಯಾಗುತ್ತದೆ, ಯಾವ ದಾರದಿಂದ ಹೊಲಿದರೆ ಬಟ್ಟೆ ಯಾವ ರೀತಿಯಲ್ಲಿ ಸಿದ್ಧವಾಗುತ್ತದೆ ಎಂಬುದಾಗಿ ತಿಳಿಯುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು? ಇಲ್ಲಿ ಯಜಮಾನನು ಅಧೀನದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಹೊರತು ಅವನು ಸ್ವತಂತ್ರನಲ್ಲ. ಸ್ವತಂತ್ರನಾದ ಅಂದರೆ ಜೀವನಿಗೂ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಯಾವ ರೀತಿಯ ಸ್ವಾತಂತ್ರ್ಯ? ಆ ಕೆಲಸ ಮಾಡುವಾಗ ಬೇಕಾದ ಉಪಕರಣವನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಆ ಬಡಗಿಗೆ ಇದೆ. ಪ್ರತಿಯೊಂದು ಸಾರಿಯೂ ನಾನು ಈ ಮಣ್ಣನ್ನು ಬಳಸಬಹುದಾ, ಈ ನೀರನ್ನು ಹಾಕಬಹುದಾ, ಹೀಗೆ ಕಲಿಸಬಹುದಾ
ಎಂಬುದನ್ನು ಅವನು ಯಜಮಾನನನ್ನು ಕೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಬಡಗಿಗೆ ತನ್ನ ಕೈ, ಕಾಲು ಮತ್ತು ಕಣ್ಣು ಇದೆಲ್ಲವನ್ನು ಉಪಯೋಗಿಸಿಕೊಂಡು ಮಣ್ಣನ್ನು ಹದ ಮಾಡುವ ಶಕ್ತಿ, ಯುಕ್ತಿ ಮತ್ತು ಬುದ್ಧಿ ಅವನಲ್ಲೇ ಇದೆ. ಈ ಒಂದು ಉದಾಹರಣೆಯಿಂದ ಒಬ್ಬ ಬಡಗಿಯಲ್ಲಿರತಕ್ಕಂಥ ಯೋಗ್ಯತೆ ಬಡಗಿ ಇಲ್ಲದವನ ಯೋಗ್ಯತೆಗೆ ಪ್ರತ್ಯೇಕವಾಗಿರುವುದರಿಂದ ಇದು ಆ ಜೀವನ ಯೋಗ್ಯತೆಯನ್ನು ಸೂಚಿಸುವ ಉದಾಹರಣೆಯಾಗಿದೆ. ಇಲ್ಲಿ ಜೀವ ಜಡವಲ್ಲ ಮತ್ತು ಸ್ವತಂತ್ರವಾಗಿ ಚಿಂತಿಸುವ ಚೇತನ, ಆದರೆ ತನಗೆ ಬೇಕಾದನ್ನು ತಾನೇ ಮಾಡಿಕೊಳ್ಳಲು ತಕ್ಷಣ ಅಂದರೆ ಅವನ ಯಜಮಾನನ ಅಧೀನವಾಗಿ ಕೆಲಸ ಮಾಡಬೇಕು ಎಂಬುದನ್ನು ನಾವು ಇಲ್ಲಿ ಸ್ವೀಕಾರ ಮಾಡಬೇಕು. ಇಲ್ಲಿ ನಮಗೆ ಇನ್ನೊಂದು ಮತ್ತೊಂದು ಪ್ರಶ್ನೆ ಬರುವುದಾದರೆ, ಬಡಿಗೆ ಹೇಗೆ ತನ್ನ ಸ್ವ ಇಚ್ಛೆಯಿಂದ ಮಣ್ಣು ದಾರವನ್ನು ಆರಿಸಿಕೊಂಡನು, ಹಾಗೆ ತನ್ನ ಸಂಸಾರದಲ್ಲಿ ಬೇಕಾದ ಕ್ರಿಯೆಗಳನ್ನು ತಾನೇ ಮಾಡಿಕೊಂಡು ಸದಾ ಸುಖಿಯಾಗಿರಲು ಯಾಕೆ ಆಗುವುದಿಲ್ಲ? ಅಂದರೆ ಅಹಿತವಾದದ್ದನ್ನು ಬೇಡವಾದದ್ದನ್ನು ಮಾಡುತ್ತಾನೆ, ಹಿತವಾದನ್ನು ಮಾಡಬೇಕೆಂದರೂ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ನಾವು ತಿಳಿಯಬೇಕಾದ್ದು ಏನು? ಜೀವನದಲ್ಲಿರತಕ್ಕಂಥದ್ದು ಕರ್ತೃತ್ವವು ಸ್ವಾಧೀನವಲ್ಲ, ಪರಾಧೀನದಿಂದ ಇದೆ. ಕರ್ತೃತ್ವ ಇರುವುದು ಸತ್ಯ, ಆದರೆ ತನಗೆ ಹಿತವನ್ನೇ ಮಾಡಿಕೊಳ್ಳಬೇಕು, ಅಹಿತವನ್ನು ಮಾಡಿಕೊಳ್ಳಬಾರದು ಎಂಬುದು ಲೋಕದಲ್ಲಿ ಕಾಣುತ್ತಿಲ್ಲವಾದ್ದರಿಂದ ಹಿತ ಅಹಿತವನ್ನು ನಿರ್ಧರಿಸುವನು ಬೇರೊಬ್ಬ ವ್ಯಕ್ತಿ. ಅವನು ಯಾರಾಗಿರಬೇಕು? ಜೀವನಲ್ಲದೇ ಇರತಕ್ಕಂಥವನು ಉತ್ತಮನಾದ ಈಶ್ವರನೇ ಆಗಿರಬೇಕು. ಆದ್ದರಿಂದ ಈಶ್ವರ ಅಧೀನದಲ್ಲಿ ಜೀವರು ತಮ್ಮ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಕೆಲಸ ಮಾಡುತ್ತಾರೆ ಎಂಬುದು ಈ 3 ಉದಾಹರಣೆಯಿಂದ ನಮಗೆ ತಿಳಿಯುತ್ತದೆ. ಇದೆಲ್ಲವೂ ನ್ಯಾಯ ಮುಕ್ತಾವಳಿಯಲ್ಲಿ ನ್ಯಾಯದಂತೆ ಪೋಣಿಸಿದ್ದಾರೆ. ಇನ್ನು ನಾವು ಯಾವುದೇ ಕೆಲಸವನ್ನು ಮಾಡುವಾಗ ನಾನು ಮಾಡುತ್ತೇನೆ ಎಂಬುದು ಸಾಕ್ಷಿಯಾಗಿ ನಾವು ಮಾತಾಡುತ್ತೇವೆ. ನನ್ನಿಂದ ಆಯಿತು, ನಾನು ಹೇಳುತ್ತೇನೆ, ನಾನು ಕೇಳುತ್ತೇನೆ, ನನಗೆ ಬೇಕು, ನನಗೆ ಬೇಡ ಎಂಬುದು ಇದೆಲ್ಲವೂ ಸಾಕ್ಷಿ, ಅಂದರೆ ಪ್ರತ್ಯಕ್ಷ ಸಿದ್ಧವಾಗಿದೆ. ನನಗೆ ಇದು ಇಷ್ಟವಾಗಿದೆ, ನನಗೆ ಇದು ಇಷ್ಟವಾಗಿಲ್ಲ, ಇದು ನನಗೆ ರುಚಿಕರವಾಗಿದೆ, ನನಗೆ ಇದು ರುಚಿಕರವಾಗಿಲ್ಲ, ಇದು ನನಗೆ ಹಿತವಾಗಿದೆ, ನನಗೆ ಹಿತವಾಗಿಲ್ಲ ಎಂಬುದು ಯಾರು ಹೇಳುವುದು? ಅವನ ಆತ್ಮ ಸಾಕ್ಷಾತ್ಕಾರ ಪ್ರತ್ಯಕ್ಷದಿಂದ ಅವನು ಏನು ಅನುಭವಿಸಿದನೋ ಅವನ ಅನುಸಂಧಾನವನ್ನೇ ಹೇಳುವುದು. ಇದಕ್ಕೆ ಭ್ರಾಂತಿ ಇಲ್ಲ, ಭ್ರಮೆ ಇಲ್ಲ. ಇದು ಅತ್ಯಂತ ಪ್ರಾಮಾಣಿಕವಾದದ್ದು. ಇದು ಪ್ರತ್ಯಕ್ಷದಿಂದ ಸಕಲರಿಗೂ ವೇದ್ಯವಾಗುತ್ತದೆ. ಬೇರೆಯವರು ಅನುಮಾನದಿಂದ ತಿಳಿದುಕೊಳ್ಳಬಹುದು. ಪ್ರತಿಯೊಬ್ಬರು ಅವರವರಿಗೆ ಸ್ವರೂಪದಲ್ಲಿ ಇರತಕ್ಕಂಥ ಹಿತಾಹಿತ ಚಿಂತನ, ಅನುಸಂಧಾನ, ಅನುಭವ ಸಕಲರಿಗೂ ಇದೆ. ಆದ್ದರಿಂದ ನನ್ನಲ್ಲಿ ನಾನು ಮಾಡುತ್ತೇನೆ, ನಾನು ಕೇಳುತ್ತೇನೆ, ಇವೆಲ್ಲವೂ ಸಹ ಪ್ರತ್ಯಕ್ಷದಿಂದಲೇ ಸಿದ್ಧವಾಗುವುದರಿಂದ ಪ್ರತಿ ಜೀವನಿಗೆ ಕರ್ತೃತ್ವ ಇದೆ. ಯಾವ ರೀತಿ ಕರ್ತೃತ್ವ? ನನಗೆ ಹಿತವಾದದ್ದು ಬೇಕು, ಅಹಿತವಾದದ್ದು ಬೇಡ ಎಂಬುದರಲ್ಲಿ ಚಿಂತಿಸುವುದಕ್ಕೆ, ಸುಖರೂಪವನ್ನು ನೋಡಿದೆ ಹಿತವಾಗಿದೆ ಎಂದು ತಿಳಿಸಲು ಸ್ವರೂಪ ಜ್ಞಾನದಿಂದ ಹೇಳುವುದರಿಂದ ಅದು ಪ್ರತ್ಯಕ್ಷ ಗಮ್ಯವಾಗಿದೆ. ಇನ್ನು ಶ್ರುತಿಯಲ್ಲಿ ತದಾ ಅಭಿಸಂಪಜ್ಯತೆ, ಅಂದರೆ ಯಾರು ಯಾವ ಕರ್ಮವನ್ನು ಮಾಡಿದರೆ ಅವರಿಗೆ ಯೋಗ್ಯವಾದ ಫಲವನ್ನು ಬರುತ್ತದೆ ಎಂದು ಹೇಳಿದಾಗ ಜೀವನು ತನಗೆ ಅಹಿತವಾದನ್ನು ಬಿಟ್ಟು ಹಿತವಾದದ್ದೇ ಬೇಕಾದರೆ ಶಾಸ್ತ್ರ ಹೇಳಿದಂಥ ವಿಧಿ ನಿಷೇಧವನ್ನು ಅನುಸಂಧಾನ ಮಾಡಬೇಕು. ನಾಣ್ಯಕರ್ತ ವಿದ್ಯತೆ ಎಂಬತಕ್ಕಂಥದ್ದು ಶಬ್ದ ಇದೆಯಲ್ಲ ಶ್ರುತಿಯಲ್ಲಿ, ಅಂದರೆ ನಾಣ್ಯಕರ್ತ, ಅನ್ಯಕರ್ತ, ಅಂದರೆ ಈಶ್ವರನೊಬ್ಬನೇ ಸ್ವತಂತ್ರ ಕರ್ತ
ಎಂಬರ್ಥವೇ ಹೊರತು ಜೀವರು ಸ್ವತಂತ್ರಕರ್ತರಲ್ಲ, ಅಧೀನಕರ್ತರು. ನ ಅನ್ಯ ಸ್ವತಂತ್ರಕರ್ತಃ ಈಶ್ವರಮೇವ ಸ್ವತಂತ್ರಕರ್ತಃ. ಜೀವೋಪಿ ಕರ್ತಃ ಜೀವ ಅಸ್ವತಂತ್ರಕರ್ತಃ ಎಂಬುದನ್ನು ಆಗಮದಿಂದ ನಾವು ತಿಳಿದಾಗ, ಪ್ರತ್ಯಕ್ಷ, ಅನುಮಾನ, ಆಗಮ ಮೂರರಿಂದಲೂ ಸಹ ಈ ನ್ಯಾಯಯುಕ್ತಿಯಿಂದ ನಾವು ಜೀವನ ಕರ್ತೃತ್ವವನ್ನು ಅತೀ ಸ್ಫುಟವಾಗಿ ನಮ್ಮಲ್ಲೇ ನಾವು ತಿಳಿದುಕೊಳ್ಳಬಹುದು. ಯಾರು ಹೀಗೆ ತಿಳಿದುಕೊಂಡರೆ, ವೇದಶಾಸ್ತ್ರ ಇತಿಹಾಸದಲ್ಲಿ ಓದಿಕೊಂಡಾಗ, ಗುರುಗಳ ಅನುಗ್ರಹದಿಂದ ಅವರಲ್ಲಿ ಅಭ್ಯಾಸ ಮಾಡಿದಾಗ, ತಮ್ಮ ಸ್ಥಿತಿಗತಿಯನ್ನು ತಾನು ಹೇಗೆ ಬದುಕಿರಬೇಕು, ಪ್ರತಿದಿನವೂ ಹೇಗೆ ದಿನಚರಿಯನ್ನು ಮಾಡಿಕೊಳ್ಳಬೇಕು ಎಂಬ ಚಿಂತನೆ ಆ ಪ್ರತಿಯೊಬ್ಬ ಜೀವರಿಗೆ ಬಿಟ್ಟಿದ್ದಾಗಿರುತ್ತದೆ. ಉದಾಹರಣೆಗೆ, ಪ್ರತಿಯೊಬ್ಬರು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಏಳಬೇಕು ಎಂಬುದು ವಿಧಿ ಇದೆ. ಇದು ಏಳಬೇಕು ಎಂಬುದು ಎಲ್ಲರಿಗೂ ತಿಳಿದೇ ಇದೆ. ಆದರೂ ಎಲ್ಲರೂ ಏಳುತ್ತಿಲ್ಲ. ಯಾಕಂದರೆ ಅವರ ಕರ್ತೃತ್ವದ ಪ್ರಜ್ಞೆ ಇನ್ನೂ ಅವರಿಗೆ ಆಗಿಲ್ಲ. ಇಲ್ಲ, ಭಗವಂತ ನನಗೆ ಪ್ರೇರಣೆ ಮಾಡಲಿಲ್ಲ ಅಂತ ಏನೇ ಹೇಳಿದರೂ ಸಹ ಅದು ಕೇವಲ ಅಯುಕ್ತವಾದುದು, ಯಾವ ಯುಕ್ತಿಗೂ ಸುಲುಗುವಂಥದ್ದಲ್ಲ. ಪ್ರಯತ್ನಮೇಕಮಗ್ರತಃ. ಜೀವ ಏನು ಪ್ರಯತ್ನ ಮಾಡಿದರೆ ತಕ್ಕಾಗಿ ಭಗವಂತ ಅನುಗ್ರಹ ರೂಪವಾಗಿ ಶಕ್ತಿಯನ್ನು ಕೊಡುತ್ತಾನೆ, ಪ್ರೇರಣೆಯನ್ನು ಸದ್ವಿನಿಯೋಗ ಮಾಡುತ್ತಾನೆ. ಪ್ರೇರಣೆಗೆ ಅವನು ಕರ್ತ. ಪ್ರಯತ್ನವನ್ನೇ ಮಾಡಲಿಲ್ಲ ಅಂದರೆ ಎಂದಿಗೂ ಭಗವಂತ ಪ್ರೇರಣೆಗೆ ಶಕ್ತಿಯನ್ನು ಕೊಡುವುದಿಲ್ಲ. ಇದರಂತೆ ವಿದ್ಯಾರ್ಥಿಗಳು ಶತಶಃ ಅವರು ಪ್ರಯತ್ನ ಮಾಡಿ ವರ್ಷ ಇಡೀ ಓದಿ ಅಭ್ಯಾಸ ಮಾಡುತ್ತಾರೆ. ಆಗ ಅವರ ನಿದ್ದೆ, ಅನ್ನ, ಆಹಾರ ಎಲ್ಲವನ್ನೂ ಬಿಟ್ಟಿರುತ್ತಾರೆ. ಅವರ ಪರಿಶ್ರಮ ಯಾವ ಉತ್ಕಟವಾಗಿರುತ್ತೋ ಅದರಂತೆ ಅವರ ಫಲವನ್ನು ಹೊಂದುತ್ತಾರೆ. ಲೋಕದಲ್ಲಿ ಕಂಡಿದ್ದೇವೆ. ರ್ಯಾಂಕ್ ಸ್ಟೂಡೆಂಟ್ ಕೇವಲ ಒಬ್ಬನಿರಬಹುದು ಕೋಟಿ ವಿದ್ಯಾರ್ಥಿಗಳಲ್ಲಿ. ಇನ್ನು ಉಳಿದ ಕೋಟಿ -1 ಎಲ್ಲರೂ ಯಾಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ, ಇವನು ಮಾಡಿದಷ್ಟು ಪ್ರಯತ್ನ ಅವರು ಮಾಡಲಿಲ್ಲವಾದ್ದರಿಂದ ಮತ್ತು ಆಯಾ ಜೀವನ ಯೋಗ್ಯತಾನುಸಾರವಾಗಿ ಅವರವರ ಪ್ರಯತ್ನ ಮಾಡಿದ್ದರಿಂದ ಒಬ್ಬರು ಪ್ರಥಮ ಶ್ರೇಣಿ, ದ್ವಿತೀಯ ಶ್ರೇಣಿ, ತೃತೀಯ ಶ್ರೇಣಿ ಎಂದಾಗುತ್ತದೆ. ಈ ಶ್ರೇಣಿಗೆ ಬರುವಾಗಲೂ ಸಹ ಅವರ ಪ್ರಯತ್ನ ಇರಲೇಬೇಕು. ಹೀಗೆ ಜೀವನ ಪ್ರಯತ್ನ ಎಂಬುದು ಎಲ್ಲ ಕಡೆ ನಮಗೆ ಕಾಣುತ್ತಿದೆ. ಆದರೆ ಅದನ್ನು ತಪ್ಪಿಸಿಕೊಳ್ಳಲು ನಾವು ಎಲ್ಲವೂ ಭಗವಂತನ ಹೆಸರಿನಲ್ಲಿ ನಮ್ಮ ಮೈಗಳ್ಳತನ, ಸೋಂಬೇರಿತನ ಮತ್ತು ವಂಚಕತನವನ್ನು ಬಯಲು ಮಾಡುತ್ತಿದ್ದೇವೆ. ಕೇವಲ ಐಹಿಕ ಭೋಗಗಳ ಆಸಕ್ತಿ ಹೊಂದಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ನಿದ್ರಿಸುತ್ತೇವೆ. ನಿದ್ರಿಸುವುದು ನಮಗೆ ಸುಖಕರವಾಗಿದೆ ಎಂದು ತಿಳಿಯುತ್ತೇವೆ. ಅದು ನಿಷೇಧ ರೂಪ ಅಂದರೆ ಶಾಸ್ತ್ರದಲ್ಲೇ ತಿಳಿದರೂ ಸಹ, ಅದು ಅರ್ಥಾನುಸಂಧಾನವಾಗಿದ್ದರೂ ಸಹ ಕಾರ್ಯಕ್ಕೆ ಸಹಕಾರಿಯಾಗುವುದಿಲ್ಲ. ಯಾಕಾಗಿಲ್ಲ ಅಂದರೆ ಅವರ ಜ್ಞಾನ ಮಟ್ಟ ಇನ್ನೂ ಸರಿಯಾಗಿಲ್ಲ. ಯಾವ ಜ್ಞಾನ ನಾವು ಎಷ್ಟು ಮಟ್ಟಿಗೆ ತಿಳಿದುಕೊಳ್ಳಬೇಕು? ಯಾವುದೇ ಜ್ಞಾನ ಕಾರ್ಯವನ್ನು ಪೂರ್ಣ ಮಾಡುವುದಕ್ಕೆ 100% ಸಾಮರ್ಥ್ಯ ಹೊಂದುವ ತನಕ ನಮಗೆ ಜ್ಞಾನ ಸಂಪಾದನೆ ಆಗಬೇಕು. ಆ ಎಂಬುದು ನಮ್ಮ ತಂದೆ ತಾಯಿಗಳು ತಿದ್ದುವಾಗ ಎಷ್ಟು ಸಲ ತಿದ್ದಿಸಿದರು ಅಂದರೆ, ನಮ್ಮ ಮನಸ್ಸಿನ ಸ್ಥಿತವಾಗುವ ತನಕೂ ತಿದ್ದಿಸಿದರು. ನಂತರದಲ್ಲಿ ತಿದ್ದುವ ಪ್ರಸಕ್ತಿಯೇ ಇಲ್ಲ. ಹಾಗೆ ಪ್ರತಿಯೊಂದು ಜೀವನದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಹಂತದಲ್ಲೂ ವಿಧಿ ನಿಷೇಧ ರೂಪವನ್ನು ನಾವು ತಿದ್ದಿಕೊಳ್ಳಬೇಕು. ತಿದ್ದಿಕೊಳ್ಳುವ ಮೂಲಕ ಬುದ್ಧಿಗೆ ಅಂಟಬೇಕು. ಬುದ್ಧಿಗೆ ಅಂಟಿದಾಗ ಅನುಸಂಧಾನ ಮಾಡಬೇಕು. ಇದೇ ವಿಧಿ ನಿಷೇಧಗಳ ಶಾಸ್ತ್ರಾನುಸಂಧಾನ ರೀತಿ ಶಾಸ್ತ್ರೀಯವಾಗಿ ಬಾಳುವುದು ಎಂದರ್ಥ. ಈ ಶಾಸ್ತ್ರೀಯವಾಗಿ ಬಾಳುವುದು
ಯಾವುದಕ್ಕೆ ನಮಗೆ ಅರ್ಹತೆಯನ್ನು ತೋರಿಸಿಕೊಡುತ್ತದೆ ಅಂದರೆ ಜೀವನದಲ್ಲಿ ಉತ್ತೀರ್ಣರಾಗುವುದಕ್ಕೆ ತೋರಿಸಿಕೊಳ್ಳುತ್ತದೆ. ಇಲ್ಲಿ ಮೊಟ್ಟ ಮೊದಲ ಉತ್ತೀರ್ಣತೆ ಯಾವುದಕ್ಕೆ ಬರುತ್ತದೆ? ಪಂಚಭೇದ ತಾರತಮ್ಯ ಜ್ಞಾನವನ್ನು ತಿಳಿಯಲು ಬರುತ್ತದೆ. ಇದು ಶಾಸ್ತ್ರದಿಂದಲೂ ತಿಳಿಯಬೇಕು, ಪ್ರತ್ಯಕ್ಷದಿಂದ ತಿಳಿಯಬೇಕು, ಅನುಮಾನದಿಂದಲೂ ತಿಳಿಯಬೇಕು. ಇದನ್ನು ನಾವು ವಿಷಯ ಸಂಗ್ರಹಣೆ ಮಾಡಬೇಕು. ವ್ಯವಸಾಯಾತ್ಮಕ ಬುದ್ಧಿ ರೇಖೆ ಕುರುನಂದನ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣನು ಸ್ಪಷ್ಟವಾಗಿ ಹೇಳಿದ್ದಾನೆ. ನಮ್ಮದು ಬುದ್ಧಿ ವ್ಯವಸಾಯಾತ್ಮಕವಾಗಲಿಲ್ಲದಿದ್ದರೆ ಕೃಷಿ ಯೋಗ್ಯ ಭೂಮಿ ಆಗುವುದಿಲ್ಲ. ಕೃಷಿ ಯೋಗ್ಯ ಭೂಮಿ ಆಗಲಿಲ್ಲ ಅಂದರೆ ಅಲ್ಲಿ ಬೇಕಾದ ದವಸ ಧಾನ್ಯ ಹುಟ್ಟುವುದಿಲ್ಲ ಮತ್ತು ಆ ಜಾಗವನ್ನು ಯಾವುದಕ್ಕೂ ಪ್ರಯೋಜನವಿಲ್ಲದಂತೆ ಕಸಾಯಿಗಳು ಬಿಸಾಕಲು ಉಪಯೋಗಿಸುತ್ತಾರೆ ಜನರು. ಅದರಂತೆ ಈ ಶರೀರ ವ್ಯವಸಾಯ ಮಾಡಿಕೊಳ್ಳಲಿದ್ದರೆ ಕೇವಲ ಕಸದಂತೆ ಒಂದು ದಿನ ಜನ ಮೃತಿ ಹೊಂದುತ್ತಿದ್ದಾರೆ. ಅವರು ಕಸರೂಪವೇ ಆಗುತ್ತಾರೆ. ಇವೆಲ್ಲಕ್ಕೂ ಕಾರಣವಾಗಿದ್ದು ಏನು? ನಮ್ಮ ಸಾಮರ್ಥ್ಯತೆ ಅಂದರೆ ಪ್ರಯತ್ನವನ್ನು ಉಪಯೋಗಿಸಿಕೊಳ್ಳದೇ ಇರುವುದು, ಸೋಂಬೇರಿತನ, ಆಲಸ್ಯವನ್ನು ಬದಿಗಿಟ್ಟು ಸಂಸಾರದಲ್ಲಿ ಜೀವನು ಜಾಗೃತನಾಗಿರಬೇಕು. ಅವನು ಆಡುವ ಪ್ರತಿಯೊಂದು ಉಸಿರಿಗೂ ಆಲಸ್ಯದಿಂದ ಹೊರತಾಗಿರಬೇಕು. ಆ ಆಲಸ್ಯ ಹೊರತಾದ ಜ್ಞಾನ ಗುರುಗಳ ಅನುಗ್ರಹ ರೂಪವಾಗಿ ಅವರ ಸೇವಾ ಮನೋಭಾವದಲ್ಲಿ ಭಗವಂತನ ಗುಣ ಉತ್ಕರ್ಷವನ್ನು ತಿಳಿಯುವಲ್ಲಿ ತನ್ನ ಏಳಿಗೆಯನ್ನು ಸಾಧಿಸಿಕೊಳ್ಳಬೇಕು. ಇದೇ ಪ್ರತಿಯೊಬ್ಬ ಜೀವರ ಸಾಧನೆ ಎಂಬುವುದು. ಇದನ್ನು ತೋರಿಸಲು ಶ್ರೀಮದ್ ರಾಘವೇಂದ್ರ ತೀರ್ಥರು ನ್ಯಾಯಮುಕ್ತಾವಳಿಯಲ್ಲಿ ನ್ಯಾಯವನ್ನು ಕಂಠಮಾಲೆಯಾಗಿ ಕಂಠಹಾರವನ್ನು ಹಾಕಿಕೊಳ್ಳಿ ಅಂದರೆ ಏನು? ನೀವು ಕಂಠಗತವಾಗಿ ಮಾಡಿಕೊಳ್ಳಿ ಈ ಬ್ರಹ್ಮಸೂತ್ರವನ್ನು, ಈ ಯುಕ್ತಿಯನ್ನು ಅಂತ ಹೆಸರು. ಏನು ತಿದ್ದಿ ಹೇಗೆ ಕಂಠಗತ ಮನಸ್ಥಿತ ಮಾಡುವಂತೆ ಈ ಯುಕ್ತಿಗಳನ್ನು ಕಂಠಗತ ಮಾಡಿಕೊಳ್ಳಿ. ಅದು ಹೇಗಿರಬೇಕು? ಅಲಂಕಾರಪ್ರಾಯವಾಗಿರಬೇಕು. ಅಲಂಕಾರಪ್ರಾಯ ಏನರ್ಥ? ಅದು ಬೇರೆಯವರಿಗೂ ಕಾಣಿಸುವಂತಿರಬೇಕು, ನಿಮಗೂ ಉಪಯೋಗವಾಗಿರಬೇಕು, ಬಹಳ ಬೆಲೆಯುಳ್ಳವಾಗಿರಬೇಕು. ಅಂದರೆ ಅತಿ ಉತ್ತಮ ಶ್ರೇಣಿಯಲ್ಲಿ ನೀವು ವಿದ್ಯೆಯನ್ನು ಸಂಪಾದಿಸಿಕೊಳ್ಳಿ ಎಂಬುದನ್ನು ಕಂಠಹಾರ ಎಂಬುದನ್ನಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದನ್ನು ಅನುಸರಿಸಿಯೇ ಶ್ರೀಮದ್ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಮೃಗ ವರದ ಮತ್ತು ಹಾಗೆ 10 ಜನ ವರದರು ಈ ಶ್ರೇಷ್ಠ ಕಂಠಹಾರವನ್ನು ಧರಿಸಿದ ವ್ಯಕ್ತಿಗಳು. ಆದ್ದರಿಂದ ಇವರನ್ನು ವರದರು ಎಂದು ಗಮನಿಸಲಾಗಿದೆ. ಮೋಕ್ಷಕ್ಕೆ ಹೋಗತಕ್ಕಂಥ ಪ್ರತಿಯೊಬ್ಬರೂ ಈ ರೀತಿಯಲ್ಲಿ ವರದರಾಗಬೇಕು ಅವರ ಯೋಗ್ಯತಾನುಸಾರವಾಗಿ ಎಂಬುದನ್ನು ತಿಳಿಸಲು 10 ಜನರನ್ನು ನಿರ್ದೇಶಿಸಿದ್ದಾರೆ. ಇಂತಹ ಯೋಗ್ಯ ಜ್ಞಾನ ಬರುವುದಕ್ಕೆ ಪುರಂದರದಾಸರು ನಮಗೆ ಸಹಕಾರಿಯಾಗಿದ್ದಾರೆ. ಆದ್ದರಿಂದ ಅವರಿಗೆ ವಿಶೇಷವಾಗಿ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೆ ಮಾನ್ಯ ಹೇಳಿ. ಇಂತಹ ಸುಜ್ಞಾನ ಒದಗಿ ಬರಲು ಈ ಮನುಷ್ಯ ಜನ್ಮದಿಂದ ಮಾತ್ರ ಸಾಧ್ಯ. ಈ ಮನುಷ್ಯ ಜನ್ಮ ಬಂದಿದ್ದು ತಂದೆ ತಾಳ ಅನುಗ್ರಹದಿಂದ ಅವರ ವಿಶೇಷ ಅನುಗ್ರಹವನ್ನು ಸ್ಮರಿಸಿಕೊಳ್ಳುತ್ತಾ ತಂದೆ ತಾಳ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ನೆನೆಸಿಕೊಳ್ಳುತ್ತಾ ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ಗುರು ಹಿರಿಯರ ರೂಪದಲ್ಲಿ ನಿಂತು ಸಾಧನ ಉಪದೇಶವನ್ನು ಮಾಡಿದ್ದರಿಂದ ಇದು ಸಾಧ್ಯವಾಗಿರುವುದರಿಂದ ಸಕಲ ತತ್ವಾಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹ ರೂಪವನ್ನು ನೆನೆಸಿಕೊಳ್ಳುತ್ತಾ ಇವರಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣವಾಯುದೇವರು ಭಗವಂತನ ವಿಶೇಷ ಆಜ್ಞಾ ಪ್ರಕಾರ ಎಲ್ಲರಲ್ಲೂ ನಿಂತು ರೂಪವಾಗಿ ಬಲ ರೂಪ ಜ್ಞಾನ ಈಶ್ವರ ರೂಪದಲ್ಲಿ ನಿಂತು ಭಗವದ್ ದರ್ಶನ ಮಾಡುತ್ತಿದ್ದಾರೆ. ಇವರೇ ಮುಖ್ಯ ಗುರುಗಳು, ಮೂಲ ಗುರುಗಳು ಶ್ರೀಮದಾನಂದ ತೀರ್ಥರು. ಅವರ ಅನುಚರರೇ ಸಮಸ್ತ ಇತರ ಜೀವರು ನಮ್ಮ ಗುರುಗಳು, ನಮ್ಮ ತಂದೆ ತಾಯಿಗಳು ಎಲ್ಲರೂ. ಆದ್ದರಿಂದ ಈ ಗುರುಗಳ ಪಾದವನ್ನು ನಂಬಿ ಪಾದವನ್ನು ಸೇವಿಸಿ ಅವರ ಪದವನ್ನು ಆಲಿಸಿ ಅವರ ಪಾದದ ಮಾರ್ಗದಲ್ಲಿ ನಾವು ನಡೆಯುವಂತಾಗಬೇಕು.
ಇದು ವಾಯುದೇವರನ್ನ ನಾವು ಅನುಗ್ರಹಿತರಾಗಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವರೇ ನಮ್ಮ ಬಿಂಬರೂಪ. ನಮ್ಮ ಬಿಂಬರೂಪ ದಶೆ ಎಂದರೆ ಮುಖ್ಯ ಪ್ರಾಣದೇವರಾಗಲಿ, ಸಕಲ ದೇವತೆಗಳಾಗಲಿ, ಗುರು ಹಿರಿಯರಾಗಲಿ, ತಂದೆ ತಾಯಿಗಳಾಗಲಿ ಪ್ರೇರಣೆಯನ್ನು ಮಾಡಿರುವುದು. ಆದ್ದರಿಂದ ಎಲ್ಲಕ್ಕೂ ಮೂಲ ಕಾರಣ ನಮ್ಮ ಬಿಂಬರೂಪಿ ಭಗವಂತ. ಅವನು ನಮ್ಮಲ್ಲಿ ಶಕ್ತಿ ಕೊಟ್ಟು, ಯುಕ್ತಿ ಕೊಟ್ಟು, ಈ ಕರ್ತೃತ್ವವನ್ನು ಜಾಗೃತ ಮಾಡಿ ತನ್ನ ಕಡೆ ತಾನೇ ಎಳೆದುಕೊಂಡು ಈ ಸುಜ್ಞಾನವನ್ನು ಕೊಟ್ಟಿದ್ದಾನೆ. ಇದು ಅವನ ವಿಶೇಷ ಅನುಗ್ರಹ. ಇದಕ್ಕೋಸ್ಕರವಾಗಿ ನಮ್ಮ ಬಿಂಬನಾದ ಭಗವಂತನಿಗೆ ಬಿಂಬೋಪಾಸನ ರೂಪವಾಗಿ ಹೇಗೆ ಅರ್ಚಿಸುವುದು ಅಂದರೆ ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ್ಥ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.